ಮನುಷ್ಯರಿಗೂ ಕೂಡ ಅಂದ್ರೆ ನಮಗೂ ಕೂಡ ಬರುತ್ತೆ. ಇದನ್ನ ಏನಂತೀವಿ ಅಂದ್ರೆ ಝೂನೋಟಿಕ್ ಡಿಸೀಸ್ ಅಂತ ಕೂಡ ಕರಿತೀವಿ. ಇದು ತುಂಬಾನೇ ವಾಚ್ ಮಾಡ್ಬೇಕು ಅಂದ್ರೆ ನಿಮ್ ನಾಯಿಂದ ನಮಗೂ ಕೂಡ ಬರ್ಬೋದು, ನಮ್ಮಿಂದ ಅವಕ್ಕೂ ಕೂಡ ಬರ್ಬೋದು. ತುಂಬಾ ಹುಷಾರಾಗಿರಿ. ಹಾಯ್ ಪೆಟ್ ಪೇರೆಂಟ್ಸ್, ನಿಮ್ಮೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನೀವು ಯಾವತ್ತಾರು ಈ ಲೆಪ್ಟೋಸ್ಪೈರೋಸಿಸ್ ಅಂತ ಒಂದು ವೈರಸ್ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅದು ನಮ್ಮ ಕ್ಲೈಮೇಟ್ ಅಲ್ಲಿ ಅಂದ್ರೆ ಈ ರೈನಿ ಸೀಸನ್ ಅಲ್ಲಿ ಈ ಲೆಪ್ಟೋಸ್ಪೈರೋಸಿಸ್ ಬಗ್ಗೆ ತಿಳ್ಕೊಳೋದು ಅತ್ಯವಶ್ಯಕ. ಏನಕ್ಕೆ ಅಂದ್ರೆ ಇದು ಸ್ಪ್ರೆಡ್ ಆಗುವಂಥದ್ದು ನೀರಲ್ಲೇ ಮತ್ತೆ ನಿಮ್ಮ ಮನೆ ಸುತ್ತಮುತ್ತ ಇರೋಂಥ ಇಲಿಗಳ ಹತ್ರನೇ. ಅದಕ್ಕೆ ನೀವೇನೇನ್ ಮಾಡ್ಬೇಕು, ಈಗ ಪ್ರೊಟೆಕ್ಟ್ ಮಾಡ್ಕೊಬೇಕು, ಈಗ ಟ್ರಾನ್ಸ್ಫರ್ ಆಗುತ್ತೆ ಈ ಡಿಸೀಸ್ ಅನ್ನೋದು, ಈ ವೈರಸ್ ಅನ್ನೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತೀರಾ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನ ನೀವೇನಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಂಟೆಂಟ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಕೊನೆಯಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತೆ ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಲೇಬೇಡಿ. ಮೊದಲು ಈ ಲೆಪ್ಟೋಸ್ಪೈರೋಸಿಸ್ ಅಂದ್ರೆ ಏನು ಅಂತ ತಿಳ್ಕೊಳೋದಾದ್ರೆ, ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಇದು ಹೇಗೆ ಹರಡುತ್ತೆ ಅಂತಂದ್ರೆ ರ್ಯಾಟ್ ಯೂರಿನ್ ಇಂದ. ಮೇಜರ್ ಆಗಿ ಎಲ್ರೂ ಮನೆಗೆ ಅಂದ್ರೆ ನಮ್ಮ ಮನೇಲೂ ಕೂಡ ಆಚೆನೆ ಇಟ್ಟಿರ್ತೀವಿ ಬೌಲ್ನ ಊಟ ಮಾಡೋಕ್ಕೆ. ಆದ್ರೂ ನಮ್ಮ ಮನೆ ಟೆರೇಸ್ ಅಲ್ಲಿ ಇರುತ್ತೆ. ಯಾರ್ದೋ ಮನೆ ಗ್ರೌಂಡ್ ಫ್ಲೋರ್ ಇದ್ರೆ ಅವ್ರಂತೂ ತುಂಬಾನೇ ಡೇಂಜರ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ಏನಕ್ಕೆ ಅಂದ್ರೆ ಕೆಳಗಡೆ ಇರೋಂಥ ಫುಡ್ ನ ಬಂದು ಇಲಿಗಳು ತಿನ್ನುತ್ತೆ, ಇಲ್ಲ ಅದ್ರೊಳಗಡೆನೆ ಪೀ ಮಾಡೋದೆ. ಅದು ನಿಮ್ ನಾಯಿ ತಿನ್ನೋದಾಗಿರ್ಲಿ, ಸ್ಮೆಲ್ ಮಾಡೋದಾಗಿರ್ಲಿ, ಇದೆಲ್ಲ ಮಾಡಿದಾಗ ಲೆಪ್ಟೋಸ್ಪೈರೋಸಿಸ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಹೆಂಗ್ ಹರಡ್ಕೊಳುತ್ತೆ ಅಂತಂದ್ರೆ, ಈ ಸಾಯಿಲ್ ಇರುತ್ತೆ ಮತ್ತೆ ಸರ್ಫೇಸ್ ಇರುತ್ತಲ್ಲ, ಎಲ್ಲಿ ಆಚೆ ಕಡೆ ಕರ್ಕೊಂಡು ಹೋಗ್ತೀರಾ ಈ ತರ ಗ್ರೌಂಡ್ ಇರುತ್ತೆ, ಇಲ್ಲಿ ಏನ್ ಓಡಾಡಿರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ನಾವು ಕರ್ಕೊಂಡು ಹೋಗ್ಬಿಟ್ಟು ಈ ತರ ಏನಾದ್ರು ಒಂದು ಕಾರಣಕ್ಕೆ ನಾನೇ ವಿಡಿಯೋ ಮಾಡಕ್ಕೆ ಕರ್ಕೊಂಡ್ ಬಂದಿದ್ದೀನಿ, ಇಲ್ಲಿ ಏನ್ ಓಡಾಡಿರುತ್ತೆ ನನಗೆ ಗೊತ್ತಿರಲ್ಲ. ಇಲ್ಲೂ ಕೂಡ ಹರಡಬಹುದು, ಮತ್ತೆ ಗಾಳಿಲಿ ಕೂಡ ಹರಡುತ್ತೆ ಇದು. ನೆಕ್ಸ್ಟ್ ಏನಂತಂದ್ರೆ, ಇವಾಗ ಪಾಂಡ್ ಹತ್ರ ಕರ್ಕೊಂಡು ನಾನು ಈಜಾಡ್ಸಕ್ಕೆ ಕರ್ಕೊಂಡು ಹೋಗ್ತೀನಲ್ಲ, ಅದೇ ತರನೇ ಸಣ್ಣ ಪುಟ್ಟ ಪಾಂಡ್ಗಳು ಇರ್ತವೆ, ಕೆರೆಗಳು, ಕಟ್ಟೆಗಳು ಇರ್ತವೆ. ಅಲ್ಲೂ ಕೂಡ ಈ ಲೆಪ್ಟೋಸ್ಪೈರೋಸಿಸ್ ಅನ್ನೋದು ಹರಡೋ ಅಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ ಮೇನ್ ಆಗಿ ಇನ್ನೊಂದು ಏನಂತಂದ್ರೆ, ಇದು ಮನುಷ್ಯರಿಗೂ ಕೂಡ ಅಂದ್ರೆ ನಮಗೂ ಕೂಡ ಬರುತ್ತೆ. ಇದನ್ನ ಏನಂತೀವಿ ಅಂದ್ರೆ ಝೂನೋಟಿಕ್ ಡಿಸೀಸ್ ಅಂತ ಕೂಡ ಕರಿತೀವಿ. ಇದು ತುಂಬಾನೇ ವಾಚ್ ಮಾಡ್ಬೇಕು ಅಂದ್ರೆ ನಿಮ್ ನಾಯಿಂದ ನಮಗೂ ಕೂಡ ಬರ್ಬೋದು, ನಮ್ಮಿಂದ ಅವಕ್ಕೂ ಕೂಡ ಬರ್ಬೋದು. ತುಂಬಾ ಹುಷಾರಾಗಿರಿ. ಈಗ ಮೇನ್ ಆಗಿ ಸಿಂಪ್ಟಮ್ಸ್ ನಾವು ನೋಡೋದಾದ್ರೆ, ಈ ಕಣ್ಣು ಏನ್ ನೋಡ್ತಾ ಇದೀರಿ ಇದು ಕಂಪ್ಲೀಟ್ಲಿ ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ. ಮತ್ತೆ ಪೀ ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಬ್ಲಡ್ ಬರೋ ತರ ಕಾಣಿಸುತ್ತೆ ನಿಮ್ಗೆ. ಮತ್ತೆ ಲೆಥರ್ಜಿ. ಇಷ್ಟೆಲ್ಲ ಆದ್ಮೇಲೆ ಹುಷಾರಿಲ್ದಂಗೆ ಆಗುತ್ತೆ, ಸಡನ್ ಹೈ ಫೀವರ್ ಬರುತ್ತೆ. ಈ ಹೈ ಫೀವರ್ ಬಂದಾಗ ಏನಾಗುತ್ತೆ, ವೀಕ್ ಆಗುತ್ತೆ. ವೀಕ್ ಆದ್ಮೇಲೆ ಏನಾಗುತ್ತೆ, ಒಂದೇ ಕಡೆ ಮಲಗಿರುತ್ತೆ, ನಿಮ್ ಜೊತೆ ಆಟ ಆಡೋಕ್ಕೂ ಬರಲ್ಲ, ವಾಕಿಂಗ್ ಕೂಡ ಬರಲ್ಲ. ಇಷ್ಟೆಲ್ಲ ನೀವೇನಾದ್ರು ಗಮನಿಸಿದ್ರೆ ಫಸ್ಟ್ ವೆಟರ್ನರಿ ಹತ್ರ ಕನ್ಸಲ್ಟ್ ಮಾಡಿ, ಇದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಲಿವರು, ಕಿಡ್ನಿ ಎಲ್ಲ ಮೇನ್ ಹೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಫಂಕ್ಷನ್ ಕೂಡ ಕಮ್ಮಿ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅದೆಲ್ಲ ನೀಟಾಗೇನೆ. ನೆಕ್ಸ್ಟ್ ಏನಂತಂದ್ರೆ, ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಂತ ನೀವು ಕೇಳೋದಾದ್ರೆ ಟ್ರೀಟ್ಮೆಂಟ್ ಇದೆ. ಯಾವಾಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಅ ಕ್ಯೂರ್ ಅಂತ ನಾವು ಹೇಳ್ತೀವೋ, ಅದೇ ತರ ಪ್ರಿವೆನ್ಷನ್ ತಗೊಂಡ್ರೆ ಈ ಕಾಯಿಲೆ ಬರಲ್ಲ. ಬಂದ್ಬಿಡ್ತು ಏನ್ ಮಾಡೋಕ್ಕಾಗಲ್ಲ, ಎಲ್ಲಾರ ಮನೆಗೂ ಯಾರು ತಪ್ಪು ಮಾಡ್ದಿಲ್ದಂಗೆ ಇರೋಕ್ಕೆ ಆಗಲ್ಲ. ಬಂತು ಅಂದ್ರೂ ಕೂಡ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವೇನಾದ್ರೂ ವೆಟರ್ನರಿ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ಏನಾದರೂ IV ಫ್ಲೂಯಿಡ್ ಇಲ್ಲಾಂದ್ರೆ ಆಂಟಿಬಯೋಟಿಕ್ಸ್ ಏನಾದರೂ ಕೊಡಿಸಿದ್ರೆ ನಿಮ್ಮ ನಾಯಿನ ಉಳ್ಕೊಳ್ಳೋಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಇಲ್ಲ ಅಂದ್ರೆ ನಿಮ್ಮ ನಾಯಿನ ನೀವೇ ಡೇಂಜರಿಗೆ ತಳ್ತಾ ಇದ್ದೀರಾ ಅಂತ ಅರ್ಥ. ಯಾರು ಕೂಡ ಈ ತರ ಸಿಂಪ್ಟಮ್ಸ್ನ ಕಾಣಿಸಿದ್ರೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಒಂದು ₹100 ಅಲ್ಲ ₹200 ಹೋದ್ರೂ ಹೋಗ್ಲಿ ಪರವಾಗಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ನೀವೇ ಏನೇನೋ ಟ್ರೈ ಮಾಡಕ್ ಹೋಗ್ಬೇಡಿ ಮನೇಲೇನೆ. ಈ ಮಳೆಗಾಲದಲ್ಲಿ ಇದನ್ನ ಹೇಗ್ ಪ್ರಿವೆನ್ಷನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ, ನಿಮ್ ನಾಯಿಗಳಿಗೆ ಬಿಸಿ ನೀರ ಅಂದ್ರೆ ಒಂದ್ ಸ್ವಲ್ಪ ವಾರ್ಮ್ ವಾಟರ್ನ ಇಡಕ್ ಹೋಗ್ರಿ, ಇಡ್ತಾ ಇರ್ರಿ ಕುಡಿಯೋಕೆ ಅಂತಾನೆ. ನೆಕ್ಸ್ಟ್ ಏನಂತಂದ್ರೆ, ಒಂದ್ ಮನೇಲಿ ಫುಡ್ ಇಕ್ಕಿರ್ತೀರಾ, ಆ ಬೌಲ್ನ ನೈಟ್ ಎಲ್ಲ ಅಲ್ಲೇ ಬಿಟ್ಟಿರೋ ಬದಲು ಊಟ ತಿಂದಿದ ತಕ್ಷಣ ಆ ಬೌಲ್ನ ವಾಶ್ ಮಾಡಿ ಮೇಲೆ ತಿಕ್ಬಿಡಿ. ಅಲ್ಲಿ ಅದಕ್ಕೂ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಅಲ್ಲೊಂದ್ ಸ್ವಲ್ಪ ಇದಾಗುತ್ತೆ. ನೆಕ್ಸ್ಟ್ ಮೇನ್ ಏನಂತಂದ್ರೆ, ವ್ಯಾಕ್ಸಿನೇಷನ್ ಶೆಡ್ಯೂಲ್ನ ಅಂದ್ರೆ ವರ್ಷಕ್ಕೊಂದ್ಸರಿ ಏನ್ ಬೂಸ್ಟರ್ಸ್ ಅಂತ ಬರುತ್ತೋ ಅವ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಒಂದು ರಿಮೈಂಡರ್ ಕೂಡ ಹಾಕ್ಬಿಡಿ. ಒಂದು 15 ದಿನಕ್ಕೆ ಮುಂಚೆನೆ ಯಾರ ಹತ್ರ ಕಾಸು ಇರುತ್ತೋ ಬಿಡುತ್ತೋ ಅದಂತೂ ಸೆಕೆಂಡ್ ಪ್ರಶ್ನೆ. ಆದ್ರೆ ಇದಕ್ಕೆ ವ್ಯಾಕ್ಸಿನ್ ಅನ್ನೋದು ತುಂಬಾನೇ ಮುಖ್ಯ. 15 ದಿನ ಮುಂಚೆನೆ ಹಾಕೊಂಡ್ರೆ ನಿಮ್ ಕಮಿಟ್ಮೆಂಟ್ ಕೂಡ ಒಂದು ಆಗುತ್ತೆ. ಹಾಕ್ಸ್ಬೇಕಲ್ಲ ಅಂತ ಒಂದು ನೆನಪಾಗುತ್ತೆ ನಿಮ್ಗೆ. ಮತ್ತೆ ಫೈನಲ್ ಆಗಿ ಇವಾಗ ಏನೇನ್ ಟಿಪ್ಸ್ನ ನಾನು ಹೇಳ್ತೀನಿ ಅಂತಂದ್ರೆ, ನಿಮ್ಗೆ ಪರ್ಸನಲ್ ಆಗಿ ರ್ಯಾಟ್ಸ್ ಅಂದ್ರೆ ಇದ್ರೆ ನಿಮ್ಮ ಮನೇಲಿ ಮನೆ ಒಳಗಡೆ ಕಟ್ಕೊಳ್ರಿ ನಾಯಿನ. ನೀವು ನಿಮ್ಗೂ ಕೂಡ ಹರಡುತ್ತೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಮುಂಜಾಗ್ರತೆಯಾಗಿ ನಾವೇನೇನ್ ಮಾಡ್ಬೇಕು ಅಂದ್ರೆ, ಗ್ಲೌಸ್ ಅಂತೂ ಮನೇಲಿ ಇಟ್ಕೊಂಡೇ ಇರ್ಬೇಕು ಪೆಟ್ ಪೇರೆಂಟ್ಸು. ಏನಕ್ಕೆ ಅಂದ್ರೆ ಈ ತರ ಹುಷಾರಿಲ್ದಾಗಾದ್ರೆ ಗ್ಲೌಸ್ನ ನಮ್ದೇ ನಾಯಿ ಮರಿ ಆಗಿರ್ಬೋದು, ಬಟ್ ನಮಗೆ ಟ್ರಾನ್ಸ್ಫರ್ ಆಗುತ್ತಾನೆ, ನಮ್ದು ಲೈಫ್ ಕೂಡ ರಿಸ್ಕ್ ಅಲ್ಲಿ ಇರುತ್ತೆ ಅಂತ ಅರ್ಥ. ನಾವ್ ಯಾವಾಗ ಈ ಕೈಗೆ ಗ್ಲೌಸ್ ಹಾಕೊಂಡು ಆ ಯೂರಿನ್ ಇರ್ಬೋದು ಪ್ರತಿಯೊಂದು ವಾಶ್ ಮಾಡ್ಲೇಬೇಕಾಗುತ್ತೆ. ಯಾರೇ ಆದ್ರೂ ಹುಷಾರಿಲ್ದಾಗ ಅಲ್ಲೇ ಮಾಡ್ಕೊಳೋದ್ ಸಾಧ್ಯತೆ ತುಂಬಾನೇ ಇರುತ್ತೆ. ಅದನ್ನ ವಾಶ್ ಮಾಡ್ಬೇಕಾದ್ರೆ PP ಪೌಡರ್ ಅಂತ ಬರುತ್ತೆ ನಿಮಗೆ, ಇಲ್ಲಾಂದ್ರೆ KMNO4 ಅಂತ ಸಿಗುತ್ತೆ ನಿಮಗೆ. ಆ ಪೌಡರ್ನ ಈ ನೆಲಕ್ಕೆ ಹಾಕೊಂಡು ಒರೆಸ್ತೀವಲ್ಲ ನಾವು, ಪೆನಾಯಿಲ್ ಅದು ಇದು ತರ, ಅದೇ ತರ ½ ಸ್ಪೂನ್ ಒಂದು ಬಕೆಟ್ ಹಾಕೊಂಡು ಒರೆಸ್ಕೊಂಡ್ ಬಂದ್ರೆ ಮನೆನ, ಎಲ್ಲೇ ಹುಳ ಇದ್ರು ಸತ್ತೋಗುತ್ತೆ. ಇದನ್ನ ನೀವು ಚೆಕ್ ಮಾಡ್ಕೊಬಹುದು ಕೂಡ. ಇದೊಂದು ಆಂಟಿ ಬ್ಯಾಕ್ಟೀರಿಯಲ್ ಫಂಕ್ಷನ್ ತಡೆಯುತ್ತೆ ನಿಮ್ಗೆ ಮನೆಯಲ್ಲಿ. ನೆಕ್ಸ್ಟ್ ಏನಂತಂದ್ರೆ, ಈ ತರ ಏನೇನ್ ಸಿಂಪ್ಟಮ್ಸ್ ನೋಡಿದ್ರು ಅದನ್ನೆಲ್ಲ ಫಸ್ಟ್ ನೀವೇನನ್ನ ಗಮನಿಸಿದ್ರೆ ಫಸ್ಟ್ ವೆಟರ್ನರಿ ಹತ್ರ ಕರ್ಕೊಂಡು ಹೋಗ್ಬೇಕು. ಬೇರೆ ಯಾರೋ ಬಂದು ಹೇಳ್ತಾರೆ ನಮ್ಗೂ ಇದೇ ತರ ಆಗಿತ್ತು, ಡೋಲೋ 650 ಮಾತ್ರೆ ಹಾಕ್ರಿ ಅದು ಇದು ಅಂತಂದ್ರೆ ಯಾರು ಟ್ರೈ ಮಾಡಕ್ ಹೋಗ್ಬಿಟ್ರಿ ಅವನ್ನೆಲ್ಲ. ಮೊದಲು ಏನ್ ಮಾಡ್ತೀರಾ ಅಂದ್ರೆ, ವ್ಯಾಕ್ಸಿನೇಷನ್ ಶೆಡ್ಯೂಲ್ ಕರೆಕ್ಟ್ ಆಗಿದ್ಯೋ ಇಲ್ವೋ ಅಂತ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ನಾಯಿ ಡೇಂಜರ್ ಅಲ್ಲಿ ಇದೆಯೋ ಇಲ್ವೋ ಅಂತ. ಇದೇ ತರ ಸೈಕ್ ಆಗಿರೋ ಟಿಪ್ಸ್ ಬೇಕಂದ್ರೆ ನೀವು ಫಾಲೋ ಮಾಡ್ಬೇಕಾಗಿರೋದು ನಮ್ಮ ಯುವ ಪಂಚನ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಲೇಬಾರ್ದು.